ಎಷ್ಟು ಶ್ರೀಮಂತವಾದದ್ದು ಎಂದರೆ ಅದಕ್ಕೆ 2000 ವರ್ಷಕ್ಕೂ ಮಿಗಿಲಾದ ಇತಿಹಾಸ ಇದೆ. ಹೀಗಾಗಿ ಏನ ಸಿದ್ಲಿಂಗುನ ಪ್ರಿನ್ಸಿಪಲ್ರು ಕರೀತಾವ್ರೆ. ಬಾರೋ ಇಲ್ಲಿ ಬಡವ. ಏನೋ ಇಷ್ಟ ನಿಂಗೆ? ಚೆಸ್ಟ್ ಇಷ್ಟನಾ? ಚೆಸ್ಟು ಕಳ್ಸಿ ಸರ್ ಬೇಗ ಅವನ್ನ. ಸಿದ್ಲಿಂಗು ಇದೋಗ. ಅಲ್ವೋ ಸಿದ್ಲಿಂಗು, ಆಂಡಾಳಮ್ಮ 2-3 ದಿವಸದಿಂದ ರಜಾ ಹಾಕಿದಾರಲ್ಲ, ಯಾಕೋ? ನನ್ನ ಕೇಳಿದ್ರೆ ಹೆಂಗ್ ಸರ್ ಗೊತ್ತಾಗುತ್ತೆ? ಡೈಲಿ ಪಿಕಪ್ ಡ್ರಾಪು ತಗೊಳ್ಳೋದು ತಾವೇ ಅಲ್ವಾ? ಸೀನಿಯರ್ ಸಿಟಿಸನ್ ನೋಡಿ ಹೆಂಗ್ ಸ್ಕೆಚ್ ಹಾಕವ್ರೆ ಅಂತ. ದಿಸ್ ಇಸ್ ಟೂ ಮಚ್ ಐಸೆ. ಬಟ್ ಹಾಳ ಟೆನ್ಷನಲ್ಲೂ ಕೆಲಸ ನಿಲ್ಲಿಲ್ಲ ಬಿಡಿ. ಮೇಡಮ್ ಅವ್ರನ್ನ ನಾನೇ ಮಾತಾಡ್ಸೋಣ ಅಂತ ಡಿಸೈಡ್ ಮಾಡಿದೆ. ಯು ನೋ ಒನ್ ಥಿಂಗ್, ಆಂಡಾಳಮ್ಮ ಸಡನ್ಲಿ ಕೇಮ್. ಸಾರಿ ಮೇಡಮ್, ನನಗನ್ಸಿದ್ದನ್ನು ನಾನು ತಪ್ಪಕ್ಕಂತ ಹೇಳ್ಬಿಡ್ತೀನಿ. ಇನ್ಮೇಲೆ ಯಾವತ್ತೂ ನಾನು ಆ ರೀತಿ ಮಾತಾಡಲ್ಲ. ನೀವು ಯಾವಾಗಲೂ ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು. ಸಿದ್ಲಿಂಗು, ನಾನ್ ಡಲ್ಲಾಗಿರೋದು ನೀನ್ ಅವತ್ತು ಹಾಗೆ ಮಾತಾಡ್ದೆ ಅಂತ ಅಲ್ಲ ಕಣೋ. ಮತ್ತೆ ಇವತ್ತು ನನ್ನನ್ನ ನನ್ನ ಗಂಡ ಬಿಟ್ಟು ಹೋದ ದಿನ. ಆಂಡಾಳಮ್ಮ ಮತ್ತೆ ನಗಕ್ ಶುರು ಮಾಡಿದ್ರು. ನಾವಿಬ್ರು ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಹೋಗಿದ್ದೆ ಮದ್ದೂರು ರೈಲ್ವೆ ಸ್ಟೇಷನ್ಗೆ. ಸಾರಿ ಮೇಡಮ್, ತುಂಬಾ ಅರ್ಜೆಂಟ್ ಆಗ್ಬಿಟ್ಟಿತ್ತು. ನಾನೇನಾದ್ರೂ ಕೇಳಿದ್ನಾ? ಅಲ್ಲ, ಅದೇನೋ ಭಾನುವಾರ ಅಂತ ಇದ್ರಲ್ಲ, ಏನದು? ಓ ಸಿದ್ಲಿಂಗು, ಭಾನುವಾರ ರಂಗಂತಿಟ್ಟಿಗೆ ಹೋಗೋಣ, ಬರ್ತೀಯಾ? ನೀವೇನೇ ಹೇಳಿ ಮೇಡಮ್, ನೀವು ಮತ್ತೆ ನಗಕ್ಕೆ ಶುರು ಮಾಡಿದ್ದು ನನಗಂತೂ ತುಂಬ ಖುಷಿ ಆಯಿತು.
ಅಲ್ಲ ನೀರು ಬಿಡೋ ನೆಲ್ಲಿನೇ ಸೈಲೆಂಟ್ ಆಗ್ಬಿಟ್ರೆ ಏನು ಆನಂದ ಇರುತ್ತೆ ಹಾಂ ಅಯ್ಯೋ ನೀವಿನ್ಮೇಲೆ ಯಾವತ್ತೂ ಸಪ್ಪಗಿರಬೇಡಿ ಮೇಡಮ್. ಅಲ್ಲ ನಾನು ಅವಾಗಿಂದ ಇಷ್ಟೊಂದು ಮಾತಾಡ್ತಾನೆ ಇದ್ದೀನಿ, ನೀವ್ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಾ? ಪೂರಿ ಕಳಕೆ ಬೀಜ ಹಾಕ್ಸ್ಕೊಂಬಂದಿದ್ದು ಬೇಜಾರಾಯ್ತಾ? ನನಗೆ ಜೋರಾಗಿ ಅಳ್ಬೇಕು ಅನ್ನಿಸ್ತಿದೆ ಸಿದ್ಲಿಂಗು. ಏನಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ಸ್ಪರ್ಶ ಮೌನದಲ್ಲಿ ನಾನು ಬೆವ್ತು ಹೋದೆ. ಆಕಸ್ಮಿಕ ಅಂದ್ರೆ ಏನು ಅಂತ ನನ್ಗೆ ಅವಾಗ್ಲೇ ಅರ್ಥ ಆಗಿದ್ದು. ನಿಜ ರೀ, ಮದರ್ ಪ್ರಾಮಿಸ್. ಅವತ್ ರಾತ್ರಿ ಕೆಲ್ಸಕ್ಕೆ ರಜಾ, ಬೆಳಗ್ಗೆ ಕಾಲೇಜ್ಗೆ ಹೋಗಕ್ಕೆ ಭಯ ಆಗ್ತಾ ಇತ್ತು. ಭಜನೆ ಮಂದಿರದಲ್ಲೇ ಉಳ್ಕೊಂಡ್ಬಿಟ್ಟೆ. ಒನ್ ಮೋರ್ ಥಿಂಗ್ ಏನು ಅಂದ್ರೆ, ಪಂಚಲಿಂಗ ದರ್ಶನಕ್ಕೆ ತಲ್ಕಾಡ್ಗೆ ಅಪ್ಪ ಅಮ್ಮ ಹೋಗಿ ಹತ್ತತ್ರ 1 ವಾರದ ಮೇಲೆ ಆಗಿತ್ತು, ಇನ್ನೂ ಬಂದಿರ್ಲಿಲ್ಲ. ಮಾರನೇ ದಿನ ಊರಿಂದ ನಮ್ ದೊಡ್ಡಪ್ಪ ಬಂದ. ದೊಡ್ಡಪ್ಪ, ಸಿದ್ಲಿಂಗು, ತಲ್ಕಾಡಲ್ಲಿ ನಿಮ್ಮ ಅಪ್ಪ ಅಮ್ಮ ಕೂತಿತ್ತಪ್ಪ ಮುಳುಗೋಗಿ ಒಳೇಲಿ ಕೊಚ್ಕೊಂಡು ಹೊಂಟೋದ್ರಂತಪ್ಪ. ಬಾಡಿನ ತಗೊಂಡ್ ಬರಕ್ಕೆ ಅಂತ ಮೈಸೂರಲ್ಲಿರೋ KR ಹಾಸ್ಪಿಟ್ಲಿಗೆ ಬಂದ್ವಿ. ಏನ್ರಿ ಇವಾಗ ಬಂದಿದ್ದೀರಾ? ಇಷ್ಟು ದಿನ ನೋಡಿ ಯಾರು ಇಲ್ವೇನೋ ಅಂತ ನಾವೇ ಕಾರ್ಪೊರೇಷನ್ ಅವ್ರಿಗೆ ಸುಡಿಸ್ಬಿಟ್ಬಿಡ್ರಿ. ಸಿದ್ಲಿಂಗು, ಈಗ ಊರಿಗೆ ಹೋಗಿ ಏನು ಮಾಡ್ತೀಯಾ? ಬಾಡಿಗೆ ಮನೆ ಓದಿ ಅಪ್ಪನ ಕೆಲಸನಾರು ಮಾಡ್ತೀಯಾ? ಅದು ಬರೋದಿಲ್ಲ. ಅಂಗಡಿನೂ ಬಾಡಿಗೆ ಇದೆ. ಇನ್ನು ಓದಿ ಏನು ದಬ್ಬಾಕ್ತೀಯಪ್ಪ? ಅದು ಬದಲು ಜಗತ್ ನೋಡು, ಅನ್ನ ಸಂಪಾದನೆ ಮಾಡ್ಕೊ. ನೀನು ಸತ್ತಾಗ ಕಡೆ ಪಕ್ಷ ನಿನ್ನ ಮಲಗಿಸೋ ಚಟ್ಟನಾದರೂ ಸ್ವಂತದ್ದು ಮಾಡ್ಕೊ. ನಮಸ್ಕಾರ ಸರ್, ಅಸಾದುಲ್ಲಾ ಬೇಗ್ ಅವ್ರ ಮನೆ ಇದೇನಾ? ಎಸ್, ನೀವು? ಸಿದ್ಲಿಂಗು ಅಂತ ಪೇಪರಲ್ಲಿ ಹಳೆ ಕಾರ್ ಮಾರಾಟಕ್ಕಿದೆ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಇದಾರಾ ಸರ್ ಅವರು? ಮಾತ್ರೆ ತರಕ್ಕೆ ಆಚೆ ಹೋಗಿದ್ದಾರೆ. ಏನು ಶುಗರಾ ಸರ್ ಅವ್ರಿಗೆ? ಹಾಗಂತ ನಾನು ಹೇಳಿದ್ನಾ? ಸಾರಿ ಸರ್, ನಮ್ಮ ಚಂಬು ಒಂಥರ ಲೋಟ ಕಂಡಿದ ತಕ್ಷಣ ನೀರು ಸುಡಿದ್ಬಿಡುತ್ತೆ. ಎಲ್ಲಿರೋದು ನೀವು? ಉತ್ತರಾದಿ ಮಠದ ರಸ್ತೆಯಲ್ಲಿ ಸರ್. ಇದು ನಮ್ಮ ಇಂಟ್ರೊಡಕ್ಷನ್ನು. ಚೆನ್ನಾಗಿದೆ. ಅಸಾದುಲ್ಲಾ ಬೇಗ್ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಸರ್? ನಾನು ಅವ್ರಿಗೆ ಹೇಳಿರ್ತೀನಿ, ನೀವು ನಾಳೆ ಬನ್ನಿ. ನಮಸ್ಕಾರ ಸರ್. ಅದು ಡ್ಯೂಟಿ ಮೇಲಿದ್ದೆ, ನಿಮ್ಮ ನೋಡಿದ್ನಲ್ಲ, ವೆಯ್ಟ್ ಮಾಡ್ತಾ ಇದ್ದೆ. ಹೇಳಿದ್ರ ಸರ್ ಅಸಾದುಲ್ಲಾ ಬೇಗ್ ಅವ್ರಿಗೆ? ನೀವು ಕಾರನ್ನೇ ಯಾಕೆ ತಗೋಬೇಕು ಅಂತಿದ್ದೀರಾ? ಕಾರು ನನ್ನ ಕನಸು ಸರ್, ಬಡ್ಡಿ ಮಗಂದು ಕಾಡ್ಬಿಡುತ್ತೆ. ಈಗ ಗೊತ್ತಾಯ್ತಾ ಸರ್? ಗುಡ್, ಇಂಟ್ರೆಸ್ಟಿಂಗ್. ಅಸಾದುಲ್ಲಾ ಬೇಗ್ ಅವ್ರನ್ನ ಮೀಟ್ ಮಾಡಕ್ಕೆ ಇವತ್ತೇ ಬರಲಾ? ಬೇಡ, ನಾಳೆ ಬನ್ನಿ. ಸರ್, ನೀವು ಚಿಕ್ಕವರಿದ್ದಾಗ ನಿಮ್ಮೂರಲ್ಲಿ ಪ್ಲೇಗು ಮಾರಮ್ಮ ಏನಾದ್ರು ಬಂದಿತ್ತಾ? ಯಾಕೆ? ಒಳ್ಳೆ ನಾಳೆ ಬಾ ಕ್ಯಾಟಗರಿ ಆಗೋಯ್ತಲ್ಲ. ಸರ್, ನೀವೇನ್ ಸರ್ ಇಲ್ಲಿ? ಪ್ರತಿ ಶುಕ್ರವಾರ ದರ್ಗಾ ದೇವಸ್ಥಾನಕ್ಕೆ ಹೋಗಿ ಬರೋದು ನನ್ನ ರೂಢಿ. ಬ್ಯೂಟಿಫುಲ್ ಸರ್. ಸರ್, ಆಮೇಲೆ ಕಾರಿನ ವಿಚಾರವಾಗಿ ಅಸಾದುಲ್ಲಾ ಬೇಗ್ ಅವ್ರ ಹತ್ರ ಮಾತಾಡಿದ್ರ? ಸರ್, ಈಗಲಾದ್ರೂ ಹೇಳಿ ಸರ್, ಅಸಾದುಲ್ಲಾ ಬೇಗ್ ಅವ್ರ ಹತ್ರ ಮಾತಾಡಿದ್ರ? ನೀವೆಲ್ಲಿ ಕೆಲಸ ಮಾಡೋದು? ಅದನ್ನೂ ಹೇಳ್ತೀನಿ ತಗೊಳ್ಳಿ.
ಹೊರಟಿದ್ದೀರಾ? ದುಡ್ಡು ತಗೋಬೇಕಾದ್ರೆ ನೀವೇ ನಮ್ಮ ಹತ್ರ ಬರ್ತೀರಮ್ಮ. ದುಡ್ಡು ತಗೊಂಡ್ಮೇಲೆ ನಾವೇ ನಿಮ್ಮ ಹತ್ರ ಬರ್ಬೇಕಲ್ವಾ? ಅದು ಹೋದ್ವಾರ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಹುಷಾರಿರ್ಲಿಲ್ಲಂತೆ ಫೋನ್ ಮಾಡ್ಬೋದಿತ್ತಲ್ವಾ? ನಾವು ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡೋದಿಲ್ಲ. ಸದ್ಯ ನೀವು ಪರವಾಗಿಲ್ಲ, ಬೇರೆಯವ್ರ ತರ ಇನ್ನೊಬ್ರ ಕಡೆ ಏನೇನು ನಡೆಸಲಿಲ್ಲ. ನೋಡಿ ಅಮ್ಮ, ಇವನು ನನ್ನ ಫ್ರೆಂಡು ನಾಗರಾಜ ಅಂತ, ಇವನ ಫ್ರೆಂಡು ಸಿದ್ಲಿಂಗು ಅಂತ. ನಾನೀಗ ಪಾಠ ಮಾಡ್ತಾ ಇದ್ದೀನಿ, ಸಂಜೆ ಬಂದು ಮಾತಾಡ್ಲಾ? ದುಡ್ಡು ಬೇಕು ಅಂದಾಗ ಪಾಠನೂ ಅರ್ಧಕ್ಕೆ ಬಿಟ್ಟು ಬಂದಿದ್ರಿ. ನೋಡಿ, ನಾನು ಇವ್ರಿಗೆ 20,000 ರೂಪಾಯಿ ಬಡ್ಡಿಗೆ ದುಡ್ಡು ಕೊಡ್ಬೇಕು. ನನ್ನ ಹತ್ರ ಬೇರೆ ಯಾವ್ದು ದುಡ್ಡಿಲ್ಲ. ನೀವು ನನ್ನ ಹತ್ರ ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಟ್ರೆ ನಿಮ್ಮ ಎದುರಿಗೆ ಅವ್ರಿಗೆ ಕೊಟ್ಬಿಡ್ತೀನಿ. 1 ವಾರ ಟೈಮ್ ಕೊಡಿ, ನಾನು ವಾಪಸ್ ಕೊಟ್ಬಿಡ್ತೀನಿ. 1.5 ತಿಂಗಳಿಂದ 1 ತಿಂಗಳ ಬಡ್ಡಿನ ಕೊಟ್ಟಿಲ್ಲ. ನಾಳೆ 15ಕ್ಕೆ 2 ತಿಂಗಳಾಗುತ್ತೆ. ಅಂತದ್ರಲ್ಲಿ 1 ವಾರದಲ್ಲಿ ಹಂಗಮ್ಮ 20,000 ಕೊಟ್ಬಿಡ್ತೀಯಾ? ಇಂಥ ವ್ಯವಹಾರ ಮಾಡೋದಕ್ಕೆ ರಾಶಿ ಆಗೋದಿಲ್ವಾ ಅಂತ ಬೇರೆಯವರು ಬೈದಂಗೆ ಬೈಯೋದಿಕ್ಕೆ ನಿಮ್ಗೆ ಆಗೋದಿಲ್ಲ. ಯಾಕೆ ಅಂದ್ರೆ ನೀವು ಲೇಡೀಸ್. ಏನಮ್ಮ ಅದು ಗಲಾಟೆ? ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ರಿ ಹೆಡ್ ಮಾಸ್ಟ್ರು. ಅವ್ರು ಸ್ವಲ್ಪ ಸಂಬಳ ಜಾಸ್ತಿ ಮಾಡ್ರಿ. ಬಡ್ಡಿಗೆ ದುಡ್ಡು ತಗೊಂಡು ಬಡ್ಡಿನೇ ಕಟ್ತಾ ಇಲ್ಲ. ಸರ್ ಬೇಡ ಬಿಡಿ, ನಾನು ಬೇರೆ ಕಡೆ ಅರೇಂಜ್ ಮಾಡ್ಕೋತೀನಿ. ನಿಮಗ್ ಬೇಡ, ನಮಗ್ ಬರ್ಬೇಕಲ್ವೇನ್ರಿ? ಅಲ್ವಾ ಮೇಷ್ಟ್ರೆ? ಹ್ಞೂ. ಏಯ್, ದುಡ್ಡು ಬೇಕು ಅಂದ್ಬಿಟ್ಟು ಈಗ ಬೇಡ ಅಂತಲ್ಲ. ಕ್ಲಾಸ್ ಮುಗಿದ್ಮೇಲೆ ನಿಧಾನವಾಗಿ ಮಾತಾಡಿ. ದುಡ್ಡು ಕೊಟ್ಬಿಟ್ಟು ನಾನು ಮಾತಾಡೋದೇ ಇಲ್ವೇ? ಅದು ಕರೆಕ್ಟೇ. ಹಾಗೆ ನೀವೇ ಕೊಡಿ. ಅಯ್ಯೋ, ಅವ್ರ ಹತ್ರನೇ ಮಾತಾಡಿ. ದುಡ್ಡು ಕೊಡಿ ಅಮ್ಮ, ಇಲ್ಲ ಅಂದ್ರೆ ಹೆಡ್ ಮಾಸ್ಟರ್ ಇಸ್ಕೊಡಿ. ಅಯ್ಯೋ, ಸ್ಕೂಲಿಗೆ ಬಣ್ಣ ಹೊಡ್ಸೋದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಬಂದೇ ಇರಮ್ಮ. ಕೇಳಿಸ್ಕೊಡ್ರಲ್ಲ, ಯಾಕೆ ಬೆಳ್ಳಿ ಮಾಡೋ ಕಲ್ಪನೆ ನಿಂತ್ಕೊಂಡ್ಬಿಟ್ರಲ್ಲ, ಮಾತಾಡಿ. ನಾಳಿದ್ದು ಬನ್ನಿ, ಖಂಡಿತವಾಗ್ಲೂ ಕೊಡ್ತೀನಿ. ನೋಡ್ದೆ ನಾಗರಾಜ, ಜೋರಾಗಿ ದುಡ್ಡು ಕೇಳಿದ ತಕ್ಷಣ ಒಳ್ಳೆ ಚಂದನ್ ಗೊಂಬೆ ಲಕ್ಷ್ಮೀ ತರ ಸಾಫ್ಟ್ ಆಗ್ಬಿಟ್ರು. ಗ್ಯಾರಂಟಿ ಕೊಡ್ತಿಯಲ್ಲಮ್ಮ? ನಾನು ಅಡ ಇಟ್ಕೊಂಡಾದ್ರೂ ನಾನು ಕೊಟ್ಟೆ ಕೊಡ್ತೀನಿ. ಇಟ್ಕೊಂಡು ಒಂದು ಜಾಕ್ಪಾಟ್ ಹೊಡ್ದ ಕಣ. ಆಯ್ತು, ನಾಡಿದ್ದು ಬರ್ತೀನಿ. ನಡಿಯ ನಾಗರಾಜ. ಈಗ ಹೋದ್ರೆ ಆ ಯಾಪಿ ಗುರೂಜಿ ಸಿಗ್ತಾರೇನಾ? ಇವತ್ತದು ಯಾವ ಮಗ್ಲಲ್ಲಿ ಎದ್ದಿದ್ನೋ ಏನೋ, ನನ್ನ ಬಗ್ಗೆ ನನಗೆ ಅಸಹ್ಯ ಅನ್ಸ್ಬಿಡ್ತು. ಕಣ್ಣೀರು ಸುರಿಯೋದು ಹಬ್ಬ ಬಾಂದ್ರೆ ಒಂದು 5 ಗ್ರಾಮ್ ಇರ್ಬೋದ್ರಿ, ಆದರೆ ಅದು ಕೊಡೋ ನೋವು ಬಡ್ಡಿ ಮಗನ್ ತೂಕ ಹಾಕಕ್ಕಾಗಲ್ಲ. ಯಾರ ಜೊತೆ ಆದರೂ ಮಾತಾಡಬೇಕು ಅನ್ನಿಸ್ತು, ಇಲ್ಲಿಗೆ ಬಂದ್ಬಿಟ್ಟೆ. ನೀನ್ ಹೋಗ್ರಂಗಮ್ಮ. ಮೇಡಮ್, 1 ನಿಮಿಷ. ನಿನ್ನೆ ನಾಯ್ಡು ಅವ್ರ ಜೊತೆ ಬಂದಿದ್ನಲ್ಲ, ಸಿದ್ಲಿಂಗು ಅಂತ. ನೋಡಿ, ನೆನ್ನೆ ನಾನು ಹೇಳಿದ್ದು ದುಡ್ಡು ನಾಳಿದ್ ಕೊಡ್ತೀನಿ ಅಂತ, ಅಂದ್ರೆ ನಾಳೆ. ಚಚೆ, ನಾನು ದುಡ್ಡಿನ ವಿಚಾರ ಮಾತಾಡಕ್ ಬಂದಿಲ್ಲ. ಕ್ಲಾಸ್ ಮುಂದೆ ಬೇಡಿ, ಒಂದು 5 ನಿಮಿಷ ಆ ಕಡೆ ಬನ್ನಿ, ಚೂರು ಮಾತಾಡಬೇಕು. ಸರಿ, ನಿಮ್ ನಲ್ಲಿ ಹತ್ರ ಇರಿ, ಬರ್ತೀನಿ. ಹೇಳಿ. ನೋಡಿ, ನಾನು ನಾಯ್ಡು ಅವ್ರ ಹತ್ರ ದುಡ್ಡು ಕೇಳಿದ್ ನಿಜ, ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಡ್ತೀನಿ ಅಂತ ಕರ್ಕೊಂಬಂದ್ರು. ಆದರೆ ದುಡ್ಡು ಕೊಡ್ಬೇಕಾಗಿರೋದು ಒಬ್ರು ಹೆಣ್ಮಗಳು ಅಂತ ಗೊತ್ತಾಗಿದ್ದಿದ್ರೆ ಖಂಡಿತವಾಗ್ಲೂ ನಾನು ಬರ್ತಾ ಇರಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನಿಂದಾಗಿನೇನೆ ನೀವು ಕಣ್ಣೀರು ಹಾಕಿದ್ರಿ. ಈಗ ಅದನ್ನ ಹೇಳಕ್ಕೆ ಇಲ್ಲಿಗೆ ಬಂದ್ರಾ? ಅಷ್ಟೇ ಅಲ್ಲ, ನನಗೆ ನಾನು ಸಮಾಧಾನವಾಗಿರ್ಬೇಕು. ನನ್ನ ಇಲ್ಲಿಂದ ಹೋದ್ಮೇಲೆ ತುಂಬಾ ಒದ್ದಾಡ್ಬಿಟ್ಟೆ, ರಾತ್ರಿ ನಿದ್ದೆನೂ ಮಾಡೋಕ್ಕಾಗಿಲ್ಲ ರೀ. ಅದಕ್ಕೆ ನಾನೇನ್ ಮಾಡ್ಬೇಕು? ನೋಡಿ, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಆದರೆ ಒಂದು ರಿಕ್ವೆಸ್ಟು, ದಯವಿಟ್ಟು ಈ ದುಡ್ಡು ತಗೊಳ್ಳಿ. ಮೊದಲು ತೊಗೊಂಡೋಗಿ ನಾಯ್ಡು ಮಕ್ಕದ ಮೇಲೆ ಬಿಸಾಕಿ. ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ಬೇಡಿ. 1000 ರೂಪಾಯಿ ನೋಟ್ ಮೇಲೆ ನನ್ನ ಮೊಬೈಲ್ ನಂಬರ್ ಬರ್ತಿದ್ದೀನಿ. ನಿಮ್ಗೆ ಅಡ್ಜಸ್ಟ್ ಆದಾಗ ಫೋನ್ ಮಾಡಿ ವಾಪಸ್ ಕೊಡಿ. ಇದನ್ನ ನಾನು ಬೇರೆ ಯಾವ ಉದ್ದೇಶದಿಂದನೂ ಮಾಡ್ತಾ ಇಲ್ಲ. ನಾನು ಅಳುವಾಗ ನನ್ನ ಜೊತೆ ಬೇರೆಯವ್ರು ಯಾರೂ ಇರಲಿಲ್ಲ, ಆದರೆ ಬೇರೆಯವ್ರು ಅಳುವಾಗಾದರೂ ಅವ್ರ ಜೊತೆ ನಾವು ಯಾಕೆ ಇರಬಾರ್ದು ಅಂತ. ಹಲೋ, ಮಂಗ್ಲಾ ಅವ್ರ ಕೈಗೆ ನಾನು ಸಿಗ್ಲೇ ಇಲ್ಲ.
ಯಾರ್ಯಾರು ಫೋನ್ ಮಾಡಿದ್ರೋ ಏನೋ, ಅಣ್ಣವ್ರು ಮಾತ್ರ ಅಪ್ಸ್ಕೊಂಡು. ಹಾಂ ಹೇಳಮ್ಮ. ತಗೊಳ್ಳಿ, 2 ತಿಂಗಳು ಬಡ್ಡಿ ಸೇರಿ 22,400 ರೂಪಾಯಿ ಇದೆ. ಹಾಂ ಬೇಷ್. ನೋಡಮ್ಮ, ಕಷ್ಟಗಳು ಎಲ್ರಿಗೂ ಬಂದೇ ಬರ್ತವೆ, ಆದರೆ ವ್ಯವಹಾರ ಸರಿಯಾಗಿರಬೇಕು. ಆಯಿತು, ನೆಕ್ಸ್ಟ್ ಏನಾದ್ರು ದುಡ್ಡಿಡ್ಬೇಕಾದ್ರೆ ಬಾ, ಕೊಡೋಣ. ನಂದು ಚೆಕ್ಕು ಆನ್ ಡಿಮಾಂಡ್ ಕೊಡ್ತೀರಾ? ತಗೊಳಮ್ಮ, ಆನ್ ಡಿಮ್ಯಾಂಡು ಚೆಕ್ ನಿಮಗೆ ಕೊಡ್ರಿ. ಸಿಡ್ಲಿಂಗು ತಗೊಳ್ಳಿ, ಸೈನ್ ಹಾಕಿ. ನೋಡಿ ಸಿದ್ಲಿಂಗು, 6% ಬಡ್ಡಿ, 1,000 ರೂಪಾಯಿ ಇಟ್ಕೊಂಡು 20,000 ರೂಪಾಯಿ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಈ ಅಮ್ಮನಿಗೆ ಹೇಳ್ದಂಗೆ ನಿಮಗೂ ಹೇಳ್ತಾ ಇದ್ದೀನಿ, ತಿಂಗಳಿಗೆ ಬಡ್ಡಿ ಸರಿಯಾಗಿ ಕಟ್ಬಿಡ್ಬೇಕು. 3 ತಿಂಗಳು ಟೈಮು ಕೊಟ್ಬಿಡ್ತಾನೆ ಬಿಡೋಣ. ಸಿದ್ಲಿಂಗು ತುಂಬಾ ಹುಷಾರು. ಸರಿ, ನಾನು ಬರ್ತೀನಿ. ಅರೆ ಕೂತ್ಕೊಳ್ಳಮ್ಮ, ಬಹದ್ದೂರ್ಗೊಂಡು ಜೇಂಜಿ ಥರ ತಪಕ್ಕಂತ ಎದ್ದು ನಿಂತ್ಕೊಂಡ್ಬಿಟ್ರೆ. ಏ ರಾಜ, 2-4 ಬಾದಾಮಿ ಹಾಲು, ಅರ್ಧ ಲೆಸ್ಸು. ಏನ್ ಹೇಳ್ಸಿದ್ಲಿಂಗು? ಗಾಂಡಿನ ಎಣ್ಣೆ ತೆಗಿತಾರ್ರಿ, ಪಕ್ಕ ನಾಟಿದು, ಹಿಂದೆಗಡೆ ಬಾಟ್ಲಿದೆ ಎತ್ಕೊಡಿ, ಒಂದ್ ಅರ್ಧ ಲೀಟ್ರ್ ಇಸ್ಕೊಂಡ್ ಬಂದ್ಬಿಡ್ತೀನಿ. ಹಂಗೆ ಅವ್ರು ನೆಬ್ಬಸ್ರಿ, ಏನ್ ಹಿಂದೆ ಕುತ್ಕೊಂಡು ಯಾವಾಗಲೂ ತೂಗುಡಿಸ್ತಾ ಇರ್ತಾರೆ. ಎಬ್ಬಸ್ರಿ ಅವ್ರನ್ನ. ಸರ್, ಹಿಂದ್ಗಡೆ ಒಂದು ಬಾಟ್ಲಿದಂತ ಕೊಡ್ತೀರಿ. ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ಎಲ್ಲ ನಡೆದೋಯ್ತು ರೀ. ಮಣ್ಣಾದ್ಮೇಲೂ ಯಾಕೋ ಬರಕ್ ಮನ್ಸೇ ಆಗ್ಲಿಲ್ಲ. ಅಸಾದುಲ್ಲಾ ಬೇಗವ್ರ ಮಗನ್ಗೆ ಈ ವಿಚಾರ ತಿಳಿತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನ್ ಪತ್ತೆ ಇರ್ಲಿಲ್ಲ. ಯಾಕೋ ಮಂಗ್ಳವ್ರ ಹತ್ರ ಮಾತಾಡ್ಬೇಕು ಅನ್ನಿಸ್ತು, ಸೀದಾ ರೂಮ್ ಹತ್ರನೇ ಬಂದೆ. ಏನ್ ಗ್ಯಾಸೋ ಏನು. ಯಾರೇ? ಸರ್, ಒಂದ್ ನಿಮಿಷ. ಹೇಳಿ. ನಮಸ್ಕಾರ ಸರ್, ನನ್ನ ಹೆಸರು ಸಿದ್ಲಿಂಗು ಅಂತ. ಇಲ್ಲಿ ಮೇಲ್ಗಡೆ ಒಬ್ರು ಮಂಗ್ಲಾ ಅಂತ ಟೀಚರ್ ಇದ್ರಲ್ಲ, ಅವ್ರು ಖಾಲಿ ಮಾಡ್ಕೊಂಡು ಹೋದ್ರಲ್ಲ. ಖಾಲಿನಾ? ಹೌದು, ಖಾಲಿ ಮಾಡಿ 1 ವಾರ ಹತ್ತತ್ರ ಆಯ್ತು. ಅದೇನೋ ಅರ್ಜೆಂಟ್ ದುಡ್ಡು ಬೇಕು, ಅಡ್ವಾನ್ಸ್ ವಾಪಸ್ ಕೊಡಿ, ರೂಮ್ ಖಾಲಿ ಮಾಡ್ತೀನಿ ಅಂದ್ರು. ಓ ಹೌದಾ? ರೆಂಟು ಅಡ್ವಾನ್ಸ್ ಎಷ್ಟು ಹೇಳಿದ್ರಿ? 15,000 ಅಡ್ವಾನ್ಸು, 2,200 ಬಾಡಿಗೆ. ತಮ್ಗೇನಾದ್ರು ಬಾಡಿಗೆಗೆ ಬೇಕಿತ್ತೆ? ಇಲ್ಲ. ಅಯ್ಯೋ, ಬರ್ತೀನಿ. ಹೇಳಿ ಸಿದ್ಲಿಂಗು. ಎಲ್ಲಿದ್ದೀರಿ ಮಂಗ್ಳವ್ರೆ? ಸೌಟ್ ಬೇಕಾಗಿತ್ತು, ಅಂಗಡಿಗೆ ಬಂದಿದ್ದೀನಿ. ಅಯ್ಯೋ, ಹಿಂಗೆ ಅಂತ ಸ್ವಲ್ಪ ಮುಂಚೆ ಹೇಳೋದಲ್ವಾ? ನಾನು ಚಮ್ ತಗೊಬೇಕಿತ್ತು, ಬರ್ತಾ ಇದ್ದೆ. ಸೌಟ್ ಬಿಡಿ, ಮನ್ಸಿಗೆ ಯಾಕೋ ಸರಿ ಇಲ್ಲ. ರೂಮ್ ಹತ್ರ ಬರ್ತೀನಿ, ಸ್ವಲ್ಪ ಟೀ ಮಾಡ್ಕೊಡ್ತೀರಾ? ಈಗ ಬೇಡಿ, ಆಚೆ ಕುಡ್ಕೋತೀರಾ? ಯಾಕೆ? ಅಯ್ಯೋ, ಮನೆಗೆ ಬರೋದಕ್ಕೆ ಹೊತ್ತಾಗತ್ತೆ. ಹೋಗ್ಲಿ, ಬಂದ್ಮೇಲೆ ಮಾಡ್ಕೊಡ್ತೀರಾ? ನಾನು ಆಚೆ ಇದ್ದೀನಂತ ಹೇಳಿದ್ನಲ್ಲ. ಆಯ್ತು ಬಿಡ್ರಿ, ಅದಕ್ಕೆ ಯಾಕೆ ರೇಗ್ತೀರಾ? ಈ ಅಮ್ಮಂದು ಆಡಿದ್ದೇ ಆಟ ಆಗೋಯ್ತಲ್ಲ. ಅಡ್ಬಿದೆ. ಥೂ, ನಮಸ್ಕಾರ. ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲಪ್ಪ, 6 ಗಂಟೆ ಅಂತ ಫಿಕ್ಸ್ ಆಗಿತ್ತಲ್ಲ. ಸಾರಿ, ಬಸ್ ಬರೋದಕ್ಕೆ ಲೇಟ್ ಆಗೋಯ್ತು. ಪರವಾಗಿಲ್ಲ, ಬನ್ನಿ ಕಾರಲ್ಲಿ ಕುತ್ಕೊಂಡು ಮಾತಾಡೋಣ. ಏನು ಬೇಡ, ಸುರಿಯೋ ಮಳೆ ತಗೊಂಡು ತುರಿದು ಬಿಡ್ಬೇಕು. ಹೇಳಿ, ಅದೇನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂದ್ರಲ್ಲ, ಏನು? ನಿಮ್ ಜೊತೆ ತುಂಬಾ ರೂಢಾಗಿ ಬಿಹೇವ್ ಮಾಡ್ಬಿಟ್ಟೆ, ಸಾರಿ. ಪರವಾಗಿಲ್ವೇ, ಕುರಿಗೆ ಕೊಬ್ಬು ಕಮ್ಮಿ ಆಗಿದೆ. ಇರ್ಲಿ ಬಿಡಿ, ಮನುಷ್ಯ ತಪ್ಪು ಮಾಡ್ದಿರಾ ಬೇರೆ ಯಾರು ತಪ್ಪು ಮಾಡ್ತಾರೆ? ನೋಡಿ, ಗಾಂಧೀಜಿಯವರು ಕೂಡ ಸಿಗರೆಟ್ ಸೇದಿ ಗುಂಡು ಹಾಕಿ ತಪ್ಪು ಮಾಡಿದ್ಮೇಲೆನೆ ಮಹಾತ್ಮ ಆಗಿದ್ದು. ಏನಂತೀರಾ? ಈಗ ನಮ್ಗೆ ಆ ವಿಚಾರ ಎಲ್ಲ ಬೇಕಾಗಿಲ್ಲ. ಅಲ್ಲ, ಮಾತು ಹಂಗಂದೆ. ನೀವೇಳಿ. ನೋಡಿ, ನಿಮ್ ವಿಚಾರವಾಗಿ ನಾನು ತುಂಬಾನೇ ಯೋಚನೆ ಮಾಡಿದೆ. ಅದು ಸಹಜ ಬಿಡಿ. ನೋಡಿ, ಈಗ ಹುಡುಗಿರ ಹತ್ರ ಹುಡುಗರು ಮಾತಾಡಿದಾಗ ಗಾಬರಿ ಆಗೋದು, ಮುಜುಗರ ಆಗೋದು,
ಅದೆಲ್ಲ ಮಾಮೂಲಿನೇ. ಮದ್ವೆ ಅಂದ್ರೆ ಏನ್ ಸುಮ್ನೆ ವಿಚಾರನ? ಖಾರದ ಪುಡಿ ತೆಗೆದು ಕಂಕ್ಳಲ್ಲಿ ಇಟ್ಕೊಂಡಂಗೆ ಯೋಚನೆ ಮಾಡ್ಬೇಕಾದ್ದೆ. ಅಯ್ಯೋ ರಾಮ. ಇವಾಗ ಏನ್ ನಿರ್ಧಾರಕ್ಕೆ ಬಂದ್ರಿ? ನನಗೆ ಯಾವ್ದೇ ವಿಚಾರದಲ್ಲೂ ಅನ್ಯಾಯ ಆಗ್ಬಾರ್ದು ಅಂತ ಅನ್ನಿಸ್ತು. ಖಂಡಿತವಾಗ್ಲೂ ಇಲ್ಲ ರೀ. ನನ್ನಿಂದ ನಿಮ್ಗೆ ಯಾವ ನೋವು ಅನ್ಯಾಯನೂ ಆಗಲ್ಲ. ಹಾಗೆ ನೋಡ್ಕೋತೀನಿ. ಹಾಗಾದ್ರೆ ಈ ಹರಿದೋಗಿರೋ 500 ರೂಪಾಯಿ ನೋಟ್ನ ವಾಪಸ್ ತಗೊಂಡು ಬೇರೆದ್ ಕೊಡ್ತೀರಾ? ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದಗ ಒದ್ರಂತೆ ಚೊಂಬೋ ಚಂಬು ಚೊಂಬೋ ಚಂಬು. ನೀವ್ ಕೊಟ್ಟಿದ್ದ 5,000 ರೂಪಾಯಿನಲ್ಲಿ ಈ ನೋಟ್ನ ಯಾರೂ ತಗೊಳ್ಳಿಲ್ಲ. ಫೋನಲ್ಲಿ ಹೇಳಿದ್ರೆ ನೀವ್ ಹೆಂಗೆ ಬೇರೆ ನೋಡ್ಕೊಳಕ್ಕಾಗತ್ತೆ ಹೇಳಿ? ಅದಕ್ಕೆ ನೇರವಾಗಿ ಮೀಟ್ ಮಾಡೋಣ ಅಂದಿದ್ದು. ರಂಗಮ್ಮ ಚೊಂಬೋ ಚಂಬು ಚೊಂಬೋ ಚಂಬು. ನಾಯ್ಡು ಅವರಲ್ಲಿದ್ದಾರೆ. ನಮಸ್ಕಾರ ಸರ್. ಏನು ಸಿದ್ಲಿಂಗು, ಎಣ್ಣೆ ಹೊಡ್ಯಾಕ್ ಬಂದ್ರಾ? ಸರ್ ತಲೆ ಕೈ ಎಣ್ಣೆ ಹಾಕೋದ್ ಬಿಟ್ರೆ ಬೇರೆ ಯಾವ ಎಣ್ಣೆನೂ ಹಾಕಲ್ಲ ಸರ್. ಹೌದಾ? ತಗೊಳ್ಳಿ ಸರ್, ಈ ತಿಂಗಳದ ಇಂಟ್ರೆಸ್ಟ್ 1,200 ರೂಪಾಯಿ. 1,200 ಯಾಕೆ? 6% ಅಂದ್ರೆ 20,000ಕ್ಕೆ 1,200 ರೂಪಾಯಿ ಅಲ್ವಾ ಸರ್? ರೇ, ನನ್ನ ಆ ಟೀಚರ್ ಅಮ್ಮನ ಹತ್ರ 5,000 ಕಳ್ಸಿದ್ರಲ್ಲ, ಮರ್ತ್ಬಿಟ್ರಾ? 5,000ನಾ? ಹಾ, ಇನ್ನೇನು? ಅವ್ರಿಗೆ ಕೆಲಸ ವಿಪರೀತ, ಅವ್ರು ಬರಕ್ಕಾಗಲ್ಲ, ಅದಕ್ಕೆ ನಾದನ್ನ ಕಳ್ಸೋಣ ಅಂತ ಟೀಚರ್ ಅಮ್ಮ ತಂದು ಕೊಟ್ರಲ್ಲ. ರೇ, ಒಳ್ಳೆ ಗುಡೆ ಮಾರ್ನಲ್ಲಿ. ತಗೊಳ್ಳಿ, 300 ಇದೆ. ಯಾಕ್ರಿ, ಏನಾಯ್ತು? ಎಲ್ಲ ಮರ್ತೋಗಕ್ಕೆ ಯಾವ್ದು ಕುಡಿದ್ರೆ ಚೆನ್ನಾಗಿರುತ್ತೆ ಸರ್? ಈ 90 ಹಾಕ್ತೀರಾ? ತುಂಬಾ ಉಪ್ಪು. ಥ್ಯಾಂಕ್ ಯು ಸರ್. ಚಂಬೋ ಚಂಬು. ಏ ಸಿದ್ಲಿಂಗು, ಎಣ್ಣೆ ಹಚ್ಕೊಳ್ಳೋಕ್ಕೂ ಎಣ್ಣೆ ಹಾಕೋಕ್ಕೂ ಇರೋ ಡಿಫ್ರೆನ್ಸ್ ಗೊತ್ತಾಗಿದ್ದೆ ಅವತ್ತು. ಅಮ್ಮ ಆಗ್ಲಿ, ತಂಗಿ ಆಗ್ಲಿ, ಇಲ್ಲ ಗೆಳತಿನೇ ಆಗ್ಲಿ, ಹೆಣ್ಣಷ್ಟು ನಿಗೂಢ ಯಾರೂ ಇಲ್ಲ. ಸುಕ್ಕ ಕುಡ್ದಿದ್ದು ತಲೆ ಧಿಮ್ ಅಂತಿತ್ತು. ಆಗ ದಿಢೀರಂತ ಜ್ಞಾಪಕ ಆಗಿದ್ದು ಇವತ್ತು ಮೇ 6 ಅಂತ. ಇದು ಅಸಾದುಲ್ಲಾ ಬೇಗ್ ಅವ್ರು ಕೊಟ್ಟಿದ್ದ ಕವರು. ಇದನ್ನ ಮೇ 6 ಓಪನ್ ಮಾಡು ಅಂತ ಹೇಳಿದ ನೆನಪು. ಕವರಲ್ಲಿ ಕಾರ್ ಟ್ರಾನ್ಸ್ಫರ್ಗೆ ಅಂತ ಫಾರಂ ನಂಬರ್ 29, ನನ್ನ ಹೆಸರಲ್ಲಿ 60,000 ರೂಪಾಯಿ DD, ಒಂದಷ್ಟು ಫೋಟೋಗಳು, ಜೊತೆಗೆ ಒಂದು ಲೆಟರು ಇತ್ತು. ಓದಕ್ಕೆ ಶುರು ಮಾಡಿದೆ, ಅವ್ರ ಜೊತೆಲಿ ಮಾತಾಡ್ದಂಗೆ ಇತ್ತು. ನೋಡಪ್ಪ ಸಿದ್ಲಿಂಗು, ಇದು ಫಾರಂ ನಂಬರ್ 29. ಕಾರ್ನ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಫಿಲಪ್ ಮಾಡಿ ಎಲ್ಲ ಸೈನ್ ಹಾಕಿ ಇಟ್ಟಿದ್ದೀನಿ. ಇನ್ನು RTOಗೆ ತಗೊಂಡು ಹೋಗಿ ಮುಂದಿನ ಕೆಲಸ ಮಾಡ್ಕೋಬೇಕಾದ್ ನೀನು. ತಗೋ. ಥ್ಯಾಂಕ್ ಯು ಸರ್. ಇದು ನಿನ್ನ ಹೆಸರಲ್ಲಿರೋ 60,000 DD. ಸರ್, ಇವತ್ತು ಮೇ 6 ನನ್ನ ಬರ್ತಡೇ. ಹೌದಾ ಸರ್? ಎಸ್. ಇದನ್ನು ನನ್ನ ಮಗನಿಗೂ ಹೇಳಿಲ್ಲ, ನಿನಗೆ ಹೇಳ್ತಾ ಇದ್ದೀನಿ. ಶುಭಾಶಯಗಳು ಸರ್. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ, 100 ವರ್ಷ ಬದುಕ್ ಬಾಳಿ. ಥ್ಯಾಂಕ್ ಯು. ನೀವ್ ಹಿಂಗ್ ದಿಢೀರ್ ಅಂತ ಹೇಳಿದ್ರೆ ಹೇಗೆ ಸರ್? ಕೊಡಕ್ ನನ್ನ ಹತ್ರ ಏನೂ ಇಲ್ಲ. ನಿನ್ನನ್ನೇ ನನಗೆ ಕೊಟ್ಟಿದ್ದೆಲ್ಲಯ್ಯ, ಇನ್ನನ್ನೇ ಹಾಗಲ್ಲ ಸರ್. ಈಗ ಆ ವಿಚಾರ ಬಿಡು, DD ತಗೋ. ಹೌದು, ನನ್ನ ಹೆಸರಲ್ಲಿ 60,000 DD ಯಾಕೆ ಅಂತ? ಕಾರ್ ತಗೊಳ್ಳೋದಕ್ಕೆ ನೀನು ನನಗೆ ಕೊಟ್ಟಿದ್ದು. ಅದ್ ನನಗೆ ಗೊತ್ತು ಸರ್, ಆದ್ರೆ ಈ DD ಯಾಕೆ? ನನ್ನ ಹೆಂಡತಿಗೆ ಬರ್ತ್ಡೇ ದಿನ ಗಿಫ್ಟ್ ಕೊಟ್ಟಭ್ಯಾಸ ತಗೋತಾ ಇರಲಿಲ್ಲ. ಅವಳದ ಮದುವೆ ಆದ್ಮೇಲೆ ನಾನು ಅದನ್ನೇ ಕಲಿತೆ. ಅಂದ್ರೆ ಇವತ್ತು ನನ್ನ ಬರ್ತ್ಡೇಗೆ ನನ್ನ ಕಾರ್ನ ನಿನಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಮಳೆ ಬರ್ತಿಲ್ದೇ ಇರ್ಬೋದು, ಆದ್ರೆ ಸಿಡ್ಲು ಬಡ್ದಂಗೆ ಆಯ್ತು. ಇವತ್ತೇ ಮೇ 6 ಅವ್ರ ಬರ್ತ್ಡೇ. 100 ವರ್ಷ ಬದುಕ್ ಬಾಳಿ ಅಂತ ಹೇಳ್ದೆ, ಆದ್ರೆ ಪುಣ್ಯಾತ್ಮ 60 ವರ್ಷನೂ ಇರ್ಲಿಲ್ಲ. ಸರ್, ಫಾರಂ ನಂಬರ್ 29 ಟ್ರಾನ್ಸ್ಫರ್. ಆ ಕಡೆ ಈ ಕಡೆ ನೋಡ್ಬೇಡ್ರಿ, ಸೀದಾ ಹೋಗಿ ಮಗ್ಚಾಕೊಳ್ರಿ. ಸರಿ ಸರ್. ರೀ ಹೋಗ್ರಿ ರೀ. ಸಿದ್ಲಿಂಗು, ಆಂಡಾಳಮ್ಮನ್ ನೋಡಿದ್ದೆ ತಡ. ಒನ್ಸ್ ಅಗೇನ್ ಸ್ಟಾರ್ಟ್. ಓಡ್ದೆ. ಯಾಕೆ ಓಡ್ದೆ, ಎಲ್ಲೂ ಓಡ್ದೆ, ಏನಕ್ಕೆ ಓಡ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ಲಿಲ್ಲ. ಆಮೇಲೆ ಅನ್ನಿಸ್ತು, ಹೌದು, ನಾನು ಯಾಕೆ ಓಡ್ದೆ? ಸರ್ವಿಸ್ ಇಂದ ಕಾರ್ನ ತಗೊಂಡು ಆಂಡಾಳಮ್ಮನ್ನ ಕರ್ಕೊಂಡು ಹೋಗಿದ್ದೆ ಚಾಮುಂಡಿ ಬೆಟ್ಟಕ್ಕೆ.
ನೀನ್ ನನ್ನನ್ನು ಏನಂದ್ಕೊಂಡಿದ್ಯಾ ಸಿದ್ಲಿಂಗು? ಕಾರಲ್ಲಿ ನಾವಿಬ್ರು ಲವ್ ಮಾಡಿದ್ಮೇಲೆ ನನ್ನ ಬಗ್ಗೆ ನಿನ್ಗೇನಾದ್ರೂ ಅನ್ಸಿರ್ಲೇಬೇಕಲ್ಲ? ಆಗ ನನಗೆ ಭಯ ಆಗೋಯ್ತು. ಯಾಕೆ? ನಾನು ನಿನ್ಗೆ ಗಂಟು ಬಿದ್ದ್ಬಿಡ್ತಿದ್ದೆ ಅನ್ನೋ ಭಯನಾ? ಅಲ್ಲ, ನಾನೊಬ್ಬರ ಜೊತೆ ಮಲಗಿದ್ದು ಅದೇ ಫಸ್ಟ್ ಟೈಮು. ಅದಕ್ಕೆ ನನ್ನ ಬಗ್ಗೆ ನಿನ್ಗೆ ಅಸಹ್ಯ ಬಂದ್ಬಿಡ್ತಲ್ಲ? ಛೇ, ಇಲ್ಲ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ಮೇಡಮ್? ಮತ್ ಯಾಕೆ ನಾನು ಒಂದ್ ಮಾತು ಹೇಳ್ದೇನೆ ನೀನ್ ಊರು ಬಿಟ್ಬಿಟ್ಟು ಬಂದೆ? ಎಂತ ಕೆಲಸ ಮಾಡ್ಬಿಟ್ಟೆ ಸಿದ್ಲಿಂಗು. ನಿನ್ನನ್ನು ಎಷ್ಟು ಹುಡುಕಿದ್ದೀನಿ ಗೊತ್ತಾ? ನನ್ ಗಂಡ ಹೇಳ್ದೆ ಕೇಳ್ದೆ ನನ್ನನ್ನು ಬಿಟ್ಟು ಹೋದಾಗ್ಲೂ ಅವನನ್ನ ಇಷ್ಟು ಹುಡುಕಿರ್ಲಿಲ್ಲ. ಅಷ್ಟು ಹುಡುಕಿದ್ದೀನಿ ನಿನ್ನ. ಹಾಗಂತ ನಿನ್ ಮೇಲೆ ನನ್ಗೆ ಯಾವ ಭಾವನೆನೂ ಇಲ್ಲ. ಆದ್ರೆ ನಾನು ನಿನ್ನ ಇಷ್ಟಪಡ್ತೀನಿ. ಅಳು ಬಂದ್ರೆ ನಿನ್ ಮುಂದೆ ಅಳ್ತಾ ಇದ್ದೆ, ಖುಷಿ ಆದ್ರೆ ನಿನಗೆ ಹೇಳ್ಕೊತಾ ಇದ್ದೆ ಅಷ್ಟೇ. ಕಾರಲ್ಲಾಗಿದ್ದ ಆಕಸ್ಮಿಕ, ಅದಕ್ಕೋಸ್ಕರ ಸಾರಿ ಹೇಳ್ಬೇಕು ಅಂತ ಇವತ್ತಿನವರೆಗೂ ನಿನ್ನ ಎಷ್ಟು ಹುಡುಕಿದ್ದೀನಿ ಗೊತ್ತಾ? ನಮ್ಮಿಬ್ರು ಒಡನಾಟ ಹೇಳ್ಕೊಳ್ಳುವಂಥದ್ದಲ್ಲ, ಹೇಳ್ಕೊಳಕ್ ಆಗದೆ ಇರೋದು. ಇಡಿಯಟ್. ಸಾರಿ. ಆಗ ನಾನು ಏನೂ ಮಾತಾಡಲಿಲ್ಲ. ಆದರೆ ಮತ್ತೆ ಆಂಡಾಳಮ್ಮನ ಸೇರ್ಕೊಂಡೆ. ಗುಂಡ್ಲುಪೇಟೆಗೆ ಡ್ರಾಪ್ ಕೇಳಿದ್ರು, ಬಿಡೋಕೆ ಅಂತ ಬಂದೆ ರೀ. ಥ್ಯಾಂಕ್ ಯು ಸಿದ್ಲಿಂಗು. ಅಯ್ಯೋ ಸುಮ್ಮನೆ ರೀ ಮೇಡಮ್, ನೀವು ಕೊಟ್ಟಿರೋ ಎಕ್ಸ್ಪೀರಿಯನ್ಸ್ಗೆ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಸಿದ್ಲಿಂಗು ನಡೀರಿ ಮೇಡಮ್, ಬರ್ತೀನಿ. ಬಾಯ್. ಇದು ಸರ್ ನಡೆದಿದ್ದ ವಿಚಾರ ನೋಡಿ, ಇದು ಅವ್ರು ನನ್ನ ಹೆಸರಲ್ಲಿ ಕೊಟ್ಟಿರೋ 60,000 ರೂಪಾಯಿ DD. ಫಾರಂ ನಂಬರ್ 29 ಕಳೆದೋಗದೆ ಇದ್ದಿದ್ರೆ ಇಷ್ಟೊಂದೆಲ್ಲ ತೊಂದರೆ ಆಗ್ತಾನೆ ಇರಲಿಲ್ಲ. ಅದ್ಭುತ, ಅನನ್ಯ, ಅನೇಕಾರಿ. ಯಾರು ಮೇಡಮ್ಮ ಸರ್? ಸಿದ್ಲಿಂಗು ಅವರಲ್ಲ ರೀ, ನಿಮ್ಮ ಕಾರ್ ಕತೆ. ಈಗ ಎಂಥ ದೊಡ್ಡ ಗಲಾಟೆ ಆಗುತ್ತೆ ಅಂದರೆ, ಪ್ರೊಡ್ಯೂಸರು ರಮ್ಮಿಂಗ್ ದುಡ್ಡು ಕೊಡ್ದಲ್ಲೇ ಇದ್ದಾಗ ಆಯ್ತಲ್ಲ ಗಲಾಟೆ, ಅದಕ್ಕಿಂತ ದೊಡ್ಡ ಗಲಾಟೆ ಆಗುತ್ತೆ. ಅಯ್ಯೋ, ಆ ವಿಚಾರನೆಲ್ಲ ಬಿಟ್ಟಾಕಿ ಸರ್. ಆದರೆ ನಮ್ಮ ಕತೆ ಮೆಗಾ ಸೀರಿಯಲ್ ಥರ ಆಗದೆ ಇದ್ರೆ ಸಾಕು ಸರ್. ತಗೊಳ್ಳಿ. ಇದೇನು ಇಷ್ಟೊಂದು ಕೋಲ್ಡ್ ಇದೆ? ಇದು ಕೋಲ್ಡ್ ಕಾಫಿ ಸರ್. ನಮ್ಗೆ ಇಷ್ಟೊಂದೆಲ್ಲ ಕೋಲ್ಡ್ ಆಗಲ್ಲಮ್ಮ, ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಂಬಾ. ಹಲ್ಲು ಜುಮ್ಮನ್ನತ್ತೆ. ಸಿದ್ಲಿಂಗು ಅದೆಲ್ಲ ಹಾಗೆಲ್ಲ ಮಾಡಕ್ ಆಗೋದಿಲ್ಲ. ಒಂದು ಹಾಟ್ ಕಾಫಿ ತೊಗೊಂಬನ್ನಿಪ್ಪ. ಎಸ್ ಮೇಡಮ್. ಹೇಳಿ ಸರ್, ಈಗ ವಿಚಾರ ಏನಂತ? ಈಗ ನೀವು ಹೇಳೋದನ್ನೇನೋ ಹೇಳಿಬಿಟ್ರಿ, ಅದನ್ನು ನಾನು ನಂಬ್ತೀನಿ. ಆದರೆ MYM 9679 ಕಾರ್ ವಿಚಾರವಾಗಿ ನಾನು ಹೇಳೋದನ್ನು ಕೇಳಿ. ನಿಮ್ಮ ಹತ್ರ ಇರೋ ಆ ಕಾರು ಕಳ್ತನ ಆಗಿದೆ ಅಂತ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟಾ? ಹೌದು. ಯಾರು ಸರ್ ಕೊಟ್ಟಿರೋದು? ಜಮಾಲ್ ಉರುಫ್ ಬಿರಿಯಾನಿ. ಜಮಾಲ್ ಯಾರು? ಅಸಾದುಲ್ಲಾ ಬೇಗ್ ಅವ್ರ ಮಗ. ವೆರಿ ಪೆಕ್ಯೂಲಿಯರ್ ಕ್ಯಾರೆಕ್ಟರ್. ನಮ್ಮಪ್ಪ ಸೊಟ್ಟ ವಿಷಯ ಗೊತ್ತಾದಾಗ ನಾನು ಮಿಲ್ಟ್ರಿ ಹೋಟ್ಲಲ್ಲಿ ಕಾಳು ಸೂಪ್ ಕುಡ್ಕೊಂಡು ಈಚೆ ಬರ್ತಾ ಇದ್ದೆ. ಸತ್ವದ ಅಂತ ಗೊತ್ತಾಯ್ತು. ಖುಷಿಗೆ ಹೋಗಿ ಇನ್ನೊಂದು ಲೋಟ ಕುಡ್ಕೊಂಬಂದೆ. ಬಡ್ಡಿ ಮಗಂದು ಅವ್ರ ಕಾರ್ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಮನೆ ಬಿಟ್ಟು ಆಚೆ ಬಂದು ನಾನು ಇದುವರೆಗೂ ವಾಪಸ್ ಹೋಗಿಲ್ಲ, ಹೋಗೋದು ಇಲ್ಲ. ಗೊತ್ತಾ? ತಪ್ಪೇರೇಕೆ ಈಗ ರಿಲೀಸ್ ಆಗಿ ಏನು ಪ್ರಯೋಜನ? ನಮ್ಮಪ್ಪ ಒಂಥರ ತನ್ನ ಮಗ ಹೇತ್ಕೊಂಡಿದ್ರು ಕಂಡೋರ್ ಮಕ್ಳು ತುಳಿಯೋ ಬುದ್ಧಿ. ಅವನ್ನ ನಾನೇ ಎತ್ತು ಬಿಡಬೇಕು ಅಂತಿದ್ದೆ, ಅಷ್ಟರಲ್ಲಿ ಹಾಳೋದನ್ನು ಹೊಟ್ಟೋಬಿಟ್ಟ. ಇದು ಅವನ ಹಿಸ್ಟ್ರಿ. ರಿಲೀಸ್ ಆಗಿ ಫೈನಾನ್ಸು, ಸಾಮಿಲು, ಕೋಳಿ ಫಾರಮು ಅಂತೆಲ್ಲ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾನೆ. ನಿಮ್ಮೀ ವಿಷಯ ಅವನಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ತನ್ನ ಅಪ್ಪನ ಕಾರ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಲಾಡ್ ಮಾಡಿದ್ದಾನೆ. ನೀವು ನೋಡಿದ್ರೆ ನಮ್ಮ ಕೈ ಸಿಗಾಕೊಂಡಿದ್ದೀರಾ. ಇದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ದಲೇ ಇರ್ಬೋದು, ಆದರೆ ಕಾನೂನು ಅವನ ಕಡೆಗಿದೆ. ನೀವು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಅವನು ಈಸಿಯಾಗಿ ಉತ್ತರ ಕೊಡ್ತಾನೆ. ಪಾಯಿಂಟ್ ನಂಬರ್ 1, ನಮ್ಮಪ್ಪ ನಿಮಗೆ 60,000 ರೂಪಾಯಿ DD ಕೊಟ್ಟಿರಬಹುದು, ಆದರೆ ಅದು ಕಾರು ವಿಚಾರಕ್ಕೆ ಸಂಬಂಧಿಸಿದ್ದು ಅಂತ ಹೇಗೆ ಹೇಳ್ತೀರಾ? ನೀವು ನೋಡಿದ್ರೆ ನಮ್ಮಪ್ಪನಿಗೆ ಕಾಸು ಕೊಟ್ಟಿದ್ದೀನಿ ಅಂತೀರಾ. ಅದಕ್ಕೆ ನಮ್ಮಪ್ಪ ನಿಮ್ಗೇನು ಬರ್ಕೊಟ್ಟಿದ್ದಾರೆ? ನಾಳೆ ನಾನು ನಿಮ್ಗೆ 1 ಲಕ್ಷ ಕೊಟ್ಟಿದ್ದೀನಿ ಅಂತೀನಿ, ಒಪ್ಕೊಂಡ್ಬಿಡ್ತೀರಾ? ನಾನು ಚಿಕ್ಕವನಾಗಿದ್ದಾಗ ಸ್ಕೂಲಲ್ಲೇ ಕಥೆ ಕೇಳಲಿಲ್ಲ,
ಇನ್ನು ಫಾರಂ ನಂಬರ್ 29 ಕಳೆದೋಯ್ತು ಅನ್ನೋ ಕತೆ ಕೇಳ್ತೀನಾ? ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಮ್ಮಪ್ಪನಿಗೆ 60,000 ಕಾರ್ ತಗೊಳಕ್ಕೆ ಕೊಟ್ಟಿದ್ರಿ ಅನ್ನೋದಕ್ಕೆ ಏನ್ ದಾಖಲೆ? ಕಾನೂನು ಏನ್ ಹೇಳುತ್ತೆ ಅಂದ್ರೆ ತಂದೆ ಹೆಸರಲ್ಲಿರೋ ಆಸ್ತಿ ಅವ್ನು ನೆಗೆದು ಬಿದ್ದ ನಂತರ ಅದು ಮಕ್ಕಳಿಗೇ ಸೇರುತ್ತೆ ಅಂತ. ಸೊ ಈಗಲೂ ಕಾರು ನಮ್ಮ ಅಪ್ಪನ ಹೆಸರಲ್ಲಿ ಇರೋದ್ರಿಂದ ಅದು ನಂಗೆ ಸೇರತ್ತೆ. ನಾನು ಚಿಕ್ಕವನಾಗಿದ್ದಾಗ ಕಾರಲ್ಲಿ ಕದ್ದು ಬೀಡಿ ಸೇದ್ದೆ ಅಂತ ನಮ್ಮಪ್ಪ ನನ್ನನ್ನ ಕಾರ್ಗೆ ಹತ್ತಿಸ್ತಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಹೀಗಿರೋದ್ರಿಂದ ನಾನು ಹೆಲ್ಪ್ಲೆಸ್ಸು, ನೀವು ಹೆಲ್ಪ್ಲೆಸ್ಸು. ಅದಕ್ಕೆ ಕಾರನ್ನು ನೀವು ಅವನಿಗೆ ಬಿಟ್ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅವ್ರು ಕೊಟ್ಟಿರೋ ಕಂಪ್ಲೇಂಟಿನ ಆಧಾರದ ಮೇಲೆ ಈ ವಿಷಯ ಕೋರ್ಟಲ್ಲಿ ತೀರ್ಮಾನ ಆಗೋ ತನಕ ನಾನು ನಿಮ್ಮನ್ನು ಒಳಗೆ ಹಾಕಬೇಕಾಗತ್ತೆ. ನಾನು ನಿಮ್ಮನ್ನು ಹೆದರಿಸ್ತಾ ಇಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ. ನೋಡಿ ಸಿದ್ಲಿಂಗು ಮಂಗಳಾವ್ರೆ, ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ. ಆದ್ರೆ ನಾನೇನು ಮಾಡಲಿ? ನನಗೂ ಆ ಜಮಾಲನ್ನು ಬಗ್ಬಡಿಬೇಕು ಅನ್ನೋ ಆಸೆ ಇದೆ, ಆದರೆ ಗಳಿಗೆನೇ ಕೂಡ ಬರ್ತಾ ಇಲ್ಲ. ನೀವು ಇದರಿಂದ ತೊಂದರೆಗೊಳಗಾಗಬಾರ್ದು ಅನ್ನೋ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ದಿವಸ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ. ಬಂದೆ. ಒಂದು ವಾರ ಆದ್ಮೇಲೆ ಬಾಗಿಲು ತಟ್ಟಿದ್ ಸದ್ದಾಯ್ತು. ಹೇಗಿದೆ ಶರ್ಟು? ಫುಲ್ ಆರ್ಮ್ ಹೊಲಿಯೋಕೆ 2.2 ಬೇಕಂತೆ. ಪೀಸ್ ಇದ್ದಿದ್ದೆ 1.9, ಹಾಗಾಗಿ ಹಾಫ್ ಆರ್ಮ್ ಹೊಲ್ಕೊಟ್ಟ. ಅದಿರ್ಲಿ ಸರ್, ದಿಢೀರ್ ಅಂತ ಏನ್ ಸರ್ ನನ್ನ ರೂಮ್ಗೆ? ಈಗ ನೀವು ನಮ್ಮ ಜೊತೆ ಬರಬೇಕು. ಎಲ್ಲಿಗೆ? ಬಂಗಾಳ ಕೊಲ್ಲಿಗೆ. ಏನ್ ಸರ್ ನೀವು ಜೊತೆ ಲೋಟ ಇಟ್ಕೊಂಡಂಗೆ ಯಾವಾಗ್ಲೂ ಇವ್ನ ಜೊತೆಗೆ ಇಟ್ಕೊಂಡಿರ್ತೀರಲ್ಲ, ಇವ್ರು ನಿಮ್ಗೆ ಏನಾಗ್ಬೇಕು? ನಾನ್ ಮದ್ವೆ ಆಗೋ ಹುಡ್ಗ ಅಂತಾನೆ ಅನ್ಕೊಳ್ಳಿ. ಏನೀಗ? ಏ ಕಡಿಪುಡಿ, ನಿನಗಿನ್ನೂ ಎಷ್ಟು ವರ್ಷ ಸರ್ವಿಸ್ ಇದೆಯೋ? ಯಾಕೆ ಸರ್ ನೀರು ಡೆಲ್ದಿಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಕೊಡಿಸ್ತೀರಾ? ಇಲ್ಲಪ್ಪ, ನಾನೇ ತಗೊಂಡು ಹೋಗ್ಬಿಡ್ತೀನಿ. ಏನಾದ್ರು ಮಾತಾಡ್ರಿ. ಅವ್ರು ಏನೋ ಕೇಳ್ತಾ ಇದಾರೆ, ಮಾತಾಡಿ. ಹೇಳಿ ಸರ್, ನಮ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಹೇಳ್ತೀನಿ ಕಡಿಪುಡಿ. ಅರ್ಥ ಆಯ್ತು ಸರ್. ನೋಡಿ ಸಿದ್ಲಿಂಗು, ಯಾಕೋ ಗೊತ್ತಿಲ್ಲ, ಇವರು ನೀವು ನಂಗೆ ಇಷ್ಟ ಆಗ್ಬಿಟ್ರಿ. ಆಕ್ಚುಲಿ ಶುಗರ್ ಬಂದ್ಮೇಲೆ ನಮ್ಮ ಸಾಹೇಬ್ರು ಯಾವುದನ್ನು ಇಷ್ಟಪಡ್ತಾ ಇರಲಿಲ್ಲ, ಅಂಥದ್ರಲ್ಲಿ ನಿಮ್ಮನ್ನ ಇದು ಬೇಕಿತ್ತಾ? ಥ್ಯಾಂಕ್ ಯು ಸರ್. ಈ ಕಾರ್ ವಿಚಾರದಲ್ಲಿ ನೀವುಗಳು ನಡ್ಕೊಂಡಿದ್ದು ಕೂಡ ನೀವುಗಳು ಏನು ಅಂತ ಹೇಳುತ್ತೆ. ಹಾಗಾಗಿ ನಾವೆಲ್ಲರೂ ಇಲ್ಲಿ ಸೇರೋ ಹಾಗಾಯ್ತು. ಸರ್ ಬಂದ್ರು ಸರ್. ಸರ್ ನಮಸ್ಕಾರ ಸರ್. ಯಾಕೆ ನಿಂತೇ ಇದ್ದೀರಾ? ಕೂತ್ಕೊಳ್ಳಿ. ಸಾಯಿಸ್ಬಿಡ್ತೀನಿ. ಯಾಕೆ ಸರ್? ಇವನ್ ಪ್ರೊಫೆಷನ್ ಕಳ್ತನ. ರೈಲ್ ಉದ್ದ ಇದೆ ಅಂತ ಬಿಟ್ಟಿದ್ದಾನೆ, ಇಲ್ದಿದ್ರೆ ಅದನ್ನು ಕದ್ದು ಬಿಟ್ಟಿರೋನು. ಅಣ್ಣ ಒಂದ್ಸರಿ ಅದು ಮಾಡಿದ್ದೆ ಅಣ್ಣ. ತುಮಕೂರು ರೂಟಲ್ಲಿ ಇಂಜಿನ್ ಮಾತ್ರ ಬಿಚ್ಕೊಂಡು ಹೊಂಟಿದ್ದೆ, ಹಿರಿ ಎಳೆ ಎತ್ತರ ಹಿಡಿದಾಕ್ಬಿಟ್ರು. ಸುಮ್ಮನೆ ನಿಂತ್ಕೊಳ್ಳದೆ. ನಮ್ಮ ಸಾಹೇಬ್ರು ಎದೆ ಬೇಡ ರೈಲ್ ನಿಲ್ಸೋರ್ಕ್ ಬರ್ತಾವ್ರೆ. ನೆಟ್ಟಿಗೆ ನೆಟ್ಟು ಬನ್ನಿ, ಇನ್ನೇ ನಿಲ್ಲಲ್ಲ, ಇನ್ ರೈಲ್ ನಿಲ್ಲುತ್ತಾ? ರಾಘವೇಂದ್ರ, ಆದ್ರೂ ನೀನ್ ಹೇಳಿದ್ ಕರೆಕ್ಟ್. ನೋಡ, ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕು. ಏನ್ ಹೇಳಿ ಸರ್? ಒಂದ್ ಕಾರ್ ಕದಿಬೇಕು. ಕಾರ್ ಕದಿಬೇಕಾ? ಹೌದು. ಅಲ್ಲ ಸರ್, ಹೋದ್ ವಾರ ಪೆಟ್ಟಿಗೆ ಅಂಗಡಿಲಿ ಚಿಲ್ಲರೆ ಕಾಸು ಕದ್ದಿದ್ದಕ್ಕೆ ಬೆಂಡದ್ ಬ್ರೇಕ್ ಹಾಕ್ಬಿಟ್ರಿ, ಕೇಸು ಬುಕ್ ಮಾಡಿದ್ರೆ ಕಳಿಸ್ಬಿಟ್ರಿ. ಇವಾಗ ನೋಡಿದ್ರೆ ಇಲ್ಲಿ ಕರೆದ್ಬಿಟ್ಟು ಕಾರ್ ಕದಿ ಅಂತ ಹೇಳ್ತಿರಲ್ಲ ಸರ್. ಬೇಡ ಸರ್, ಬ್ರೆಡ್ ತಿಂದಿದ್ ಬೇಕರಿಗೆ ಬ್ರಾಂದಿ ಹಾಕ್ಬಾರ್ದು ಸರ್, ಅನ್ಯಾಯ ಆಗುತ್ತೆ ಸರ್. ಈ ಕಾರ್ ಕದಿಲಿಲ್ಲ ಅಂದ್ರೆ ಹಳೆ ಕಳ್ತನದ ಕೇಸ್ ಮೇಲೆ ಇವಾಗ ಒಳಗಾಗ್ತೀನಿ. ಸರ್ ನೀವ್ ಏನ್ ಮಾಡ್ತಾ ಇದ್ದೀರಾ? ನೋಡಿ ಮಂಗಳವ್ರೆ, ಜಮಾಲ್ ಮತ್ತು ನಿಮ್ಗಳ ಗಲಾಟೆಲಿ ನೀವು ಪ್ರಾಮಾಣಿಕರು ಅಂತ ಗೊತ್ತಾದ್ರೂ ಕೂಡ ನಾನೇನು ಮಾಡೋ ಸ್ಥಿತಿಲಿರ್ಲಿಲ್ಲ. ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಅವ್ನು ನಿಮಗೆ ಕಾರ್ ಕೊಡಬೇಕು, ಆದರೆ ಕಾನೂನು ಅವನ ಕಡೆಗಿದೆ. ಹಾಗಾಗಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಂತ ತೀರ್ಮಾನ ಮಾಡಿದೆ. ನೀವ್ ಹೇಳೋದೇನೋ ಸರಿ, ಆದ್ರೆ ಕಾರ್ ಕದಿಯೋದ್ರಿಂದ ಮುಂದಕ್ಕೆ ತೊಂದರೆ ಆಗಲ್ವೇ? ಜೊತೆಗೆ ಅದರಿಂದ ಸಾಧಿಸೋದಾದ್ರೂ ಏನು? ಜಮಾಲಿಗೆ ಪಾಠ ಕಲಿಸೋಕೆ ಇರೋದು ಒಂದೇ ದಾರಿ ಅಂದ್ರೆ ಇದೊಂದೇ. ಕಡಿಬಿಡಿ ಕೊಡ ಇಲ್ಲ. ಇದೆ ಆ ಕಾರು. ಸರ್ ನೀವು ರಕ್ಷಣೆ ಕೊಡೋದಾದ್ರೆ ನಾನು ಕಾರ್ ಕದೆ ಕಡಿ ಸರ್. ಆದ್ರೆ ನಂದೊಂದು ಕಂಡೀಷನ್ ಸರ್. ಏನೋದು ನಿನ್ ಕಂಡೀಷನ್? ಒಂದು ಕೊಟ್ರು ಲೋಕಲ್ ವಿಸ್ಕಿ ನಮಗೆ ಬೇಡ ಬಿಡಿ. ಬಾಬಿ ಎತ್ ಮಕ್ಕ ಕೊಡ್ದು ಬಿಡ್ತೀನಿ. ಮೈ ಗಾಡ್. ಸಿದ್ಲಿಂಗು, ಆ ಬಿಸ್ಕಿ ಜೊತೆಗೆ ಒಂದು ಸೋಡಾ, ಪೆಪ್ಪರ್ ಚಿಕನ್ನು, ಪನ್ನೀರ್ ಬಟರ್ ಮಸಾಲ, 2 ರೋಟಿ, ಜೀರಾ ರೈಸು, ಊಟ ಆದ್ಮೇಲೆ ಹಾಕೊಳಕ್ಕೆ ಜೊತೆಗೆ ಒಂದು ಕಲ್ಕತ್ತಾ ಸಾದಾ ಬೀಡನ್ನು ಹೇಳ್ಬಿಡ್ರಿ. ಓಕೆನಪ್ಪ? ಆಮೇಲೆ ಡ್ರಾಪ್ ನೀವು ನಾನು ಮಾಡ್ತೀರಿ ಸರ್. ಎಣ್ಣೆ ದಾತ ಸುಖಿ ಭವತು. ತಂದೆ ತಗೋಪ್ಪ ಬೀಡ.
ಥ್ಯಾಂಕ್ಸ್ ಸರ್. ಆಮೇಲೆ ಯಾರ್ ಕಾರ್ ಕದಿಬೇಕು ಅಂತ ಹೇಳಿದ್ ನೀವು? ಸಿದ್ಲಿಗೂ ಕಾರಪ್ಪ. ತಗೊಳ್ಳಿ ಸರ್. ಆಗ್ಲೇ ಕಾರ್ ಕದ್ಬಿಟ್ಟಿದೀಯಾ? 7:30 ಹಜರಾಬಾದಿಂದ ಕಾರ್ ಕದ್ಕೊಂಬಂದ್ ಶೆಡ್ಗೆ ಆಗ್ತಾ ಇದೆ. ಅಷ್ಟ್ರಲ್ಲಿ ನಿಮ್ ಫೋನ್ ಸರ್. ಶಾರ್ಪು ಸರ್. ಈ ಗಾಡಿ ಸೆಟಲ್ ಇದೆಯೋ? ಇಲ್ಲಿಗೆ ಬಂದಿದ್ದೆ ಅದ್ರಲ್ಲೇ. ಏನ್ ಧೈರ್ಯ ಸರ್, ಇದು ಒಂದ್ ಜನ್ಮನ. ವಾಟ್ ಎವರ್ ಇಟ್ ಇಸ್. ಕದ್ಮೇಲೆ ದಿಲ್ ಬೇಕ್ರಿ, ದಿಲ್ಲು. ಕತ್ಲಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ಕಾರ್ ನಿಲ್ಸಿದ್ದೀನಿ, ತಗೊಂಡೋಗಿ. ಸರ್ ನಿಮ್ಗೊಂದೇ ಒಂದ್ ಕಿವಿ ಮಾತು, ನಿಮ್ ಕತ್ಲಲ್ಲಿರೋ ಪಾದಕ್ಕೊಂದ್ ನಮಸ್ಕಾರ. ಇನ್ನು ಮೇಲೆ ಇಂಥ ವಿಷಯ ಕರಿಬೇಡಿ ಸರ್. ಬರ್ಲಾ ಸರ್? ಬಾಬಿ. ಸರ್ ಈಗ ಗಾಡಿ ತಗೊಂಡು ಏನ್ ಮಾಡೋದು ಅಂತೀರಾ? ನೋಡಿ ಸಿದ್ಲಿಂಗು, ಗಾಡಿ ಯಾರಿಗೂ ಕಾಣದಲ್ಲಿರೋ ಹಾಗೆ ಎಲ್ಲಾದ್ರೂ ಬಚ್ಚಿಟ್ಬಿಡಿ. ಬುಧವಾರ ನಮ್ಮ ಅತ್ತೆ ಮನೇಲಿ ರಾಮನಗರದಲ್ಲಿ ಬಾಡ್ಬಿಟ್ಟ ಇದೆ. ಮಾವನ್ ಮನೆ ಅಲ್ವಾ ಸರ್? ರಾಘವೇಂದ್ರ. ಅದೇ ಮಾವನ ಮನೇಲಿ ಬಾಡ್ಬಿಟ್ಟ ಇದೆ. ಅದು ಮುಗಿದ ಮೇಲೆ ಯೋಚನೆ ಮಾಡ್ತೀನಿ. ಹುಷಾರು, ಗಾಡಿ ಯಾವ ಕಾರಣಕ್ಕೂ ಯಾರ ಕಣ್ಗೂ ಬೀಳ್ಕೊಡ್ದು. ಆಯ್ತು. ಹೋಗೋಣವಾ? ಮತ್ತೆ ಮದ್ವೆ ಯಾವಾಗ ಮೇಡಮ್? என்னங்க இந்த கார் செட்டுக்கு கார் எடுத்து உள்ள விட சொல்லு. சரிங்க. ಮೇಲ್ಕೋಟೆಯಿಂದ ಯಾವಾಗ ವಾಪಸ್ ಬರ್ತೀಯಪ್ಪ? ಗುರುವಾರ ಸರ್. ಆಯ್ತು ಬಿಡಪ್ಪ. ಸಾರಿ ಸರ್, ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದು ಕಾರ್ನ ರೋಡಲ್ಲಿ ನಿಲ್ಸಿದ್ರೆ ಯಾರಾದ್ರೂ ಕದ್ಕೊಂಡು ಹೋಗ್ಬಿಡ್ತಾರೆ ಅಂತ. ಅಯ್ಯೋ ಆಯ್ತಂತ ಹೇಳಿದ್ನಲ್ಲಪ್ಪ. ಥ್ಯಾಂಕ್ ಯು ಸರ್. ಏನ್ ಎಲ್ರು ಸೇರ್ಕೊಂಡು ಹೆದರ್ಸ್ತಾ ಇದ್ದೀರಾ? ಮಾನವೀಯತೆ ದೃಷ್ಟಿಯಿಂದ ನೀವ್ ನಮ್ಗೆ ಕಾರ್ ಕೊಡದೇ ಇರೋದು ತಪ್ಪು. ಅದ್ ಬಿಟ್ಟು ಬೇರೆ ಏನಾದ್ರೂ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ನಾವ್ ಏನಕ್ಕೆ ಇಲ್ಲಿ ಬಂದಿದೀವಿ ಅಂತ ಗೊತ್ತಾ? ನಮ್ಮ ಹತ್ರನು ಕಡ್ಲೆಕಾಯಿ ಬೀಜ ಇದೆ ಅಂತ ತೋರ್ಸೋದಿಕ್ಕೆ. ನೀವು ಮಾತಾಡಿ ಸಿದ್ಲಿಂಗು. ನೋಡಿ, ವಿಷಯ ಇಷ್ಟೇ. ಡಿಡಿನ ಕ್ಯಾಶ್ ಮಾಡಿ ನಿಮ್ಗೆ ಕೊಡ್ತೀನಿ, ಜೊತೆಗೆ ಕನ್ಸಾಗಿರೋ ನನ್ನ ಕಾರ್ನು ನಿಮ್ಗೆ ಕೊಡ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಇನ್ಸ್ಪೆಕ್ಟರ್ ತೊಂದರೆ ಆಗ್ಬಾರ್ದು. ಏನ್ ಹೇಳ್ತಿದ್ದೀರಾ ಸಿದ್ಲಿಂಗು? ಇಲ್ಲ ಸರ್, ನೀವು ನಮ್ಗೆ ಕಾರ್ ಅಷ್ಟೇ ಮುಖ್ಯ. ನಿಮ್ಗೆಲ್ಲೋ ತಲೆ ಕೆಟ್ಟಿದೆ. ಸಿದ್ಲಿಂಗು, ಇಂಥವ್ರಿಗೋಸ್ಕರ ನಿಮ್ ಕನ್ಸನ ಯಾಕೆ ಕಳ್ಕೊತೀರಾ? ದುಡ್ಡು ಬಿಸ್ ಹಾಕಿ ಕಾರ್ ಇಟ್ಕೊಳ್ಳಿ. ಇನ್ಸ್ಪೆಕ್ಟರ್ ಅದ್ ಏನ್ ಮಾಡ್ತಾರೆ ಅಂತ ನಾವ್ ನೋಡೇ ಬಿಡೋಣ. ಮಂಗ್ಲಾ ಅವ್ರೆ, ಅದ್ ಹಾಗಲ್ಲ, ನನ್ ಮಾತ್ ಕೇಳಿ. ಮಾತ್ ಕೇಳ್ಬೇಕಾಗಿರೋದು ನಾವಲ್ಲ, ಅವರು. ಅಬಾಬಾಬಾಬಾಬಾ ಚಾಚೋ, ಈ ಅಪ್ಪನ್ ಸ್ಪೈನಲ್ ಕಾರ್ಡೇ ಈ ಅಮ್ಮ ಅನ್ಸುತ್ತೆ. ಏನ್ ಬ್ಯಾಕ್ ಸಪೋರ್ಟು. ಥ್ಯಾಂಕ್ ಯು. ಅಲ್ರಿ ಸಿದ್ಲಿಂಗು, ಇಂಥ ಬ್ಯಾಕಪ್ ಇಟ್ಕೊಂಡು ನಿಮಗೆ ಕಾರು ವಿಷಯದಲ್ಲಿ ಅದ್ ಹೆಂಗ್ ಸ್ಲಿಪ್ ಡಿಸ್ಕ್ ಆಯ್ತು ಅಂತ. ನಮ್ ಬೆನ್ನು ಒಂಥರ ನೈಸ್ ಆಗಿರೋ ರೋಡ್ ತರ, ಜಮೀನ್ ಸಿಕ್ಕಿದ ಕಡೆ ಜಾರ್ಕೊಂಡ್ಬಿಡುತ್ತೆ. ಸಿದ್ಲಿಂಗು, ಇವಾಗ ಅದೆಲ್ಲ ಯಾಕೆ? ಯಾವ್ದೇ ಕಾರಣಕ್ಕೂ ನೀವ್ ಆ ಕಾರ್ ಬಿಟ್ಕೊಡ್ಬಾರ್ದು. ಹೌದು ಸಿದ್ಲಿಂಗು. ನೋಡಿ ಸರ್, ಏಲಕ್ಕಿನ ಮಸಾಲೆ ಟೀಗೋ ನಿಂಬೆಹಣ್ಣು ಜ್ಯೂಸ್ಗೋ ಹಾಕಿದ್ರೆ ಒಂಥರ ತೂಕ ಇರುತ್ತೆ. ಅದನ್ನ ಬಿಟ್ಟು ಪಾಷಾಣಕ್ಕೆ ಹಾಕಿದ್ರೆ ಅದಕ್ಕೆ ಬೆಲೆ ಇರಲ್ಲ ಸರ್. ನೋಡಿ ಜಮಾಲ್, ಪ್ರತಿಯೊಬ್ಬ ಮನುಷ್ಯನ್ಗೂ ಮೀಟ್ರು ಅನ್ನೋದಿರುತ್ತೆ. ಆದ್ರೆ ಒಡೆದಾಡಿದ ಮಾತ್ರಕ್ಕೆ ಗಂಟು ಅಂತ ಯಾರು ಹೇಳಲ್ಲ. ಇವಾಗ ನೀವು ನನ್ನನ್ನು ಏನ್ ಅನ್ಕೊಂಡಿದ್ರ ಅಂತ ಗೊತ್ತಿಲ್ಲ. ಮೀಟ್ರ್ ಇಲ್ಲ ಅಂತ ನೀವು ತಿಳ್ಕೊಂಡಿದ್ರೆ ಮೀಟ್ರ್ ತೋರ್ಸ್ಬೇಕಾಗತ್ತೆ, ಆದ್ರೆ ಮೀಟ್ರ್ ಮೇಲೆ ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕಾಗತ್ತೆ. ಏನಂತೀರಾ ಮಂಗ್ಲವ್ರೆ? ಲೇ ತಮ್ಮ, ಎಷ್ಟೋ ಗಾಡಿಗಳು ಸ್ಕ್ರಾಪ್ ಆಗಿದ್ರು ಮೀಟರ್ ಹಚ್ಕೊಂಡೇ ಇರ್ತಾವ ನೋಡಪ್ಪ, ಆದ್ರೂ ಓಡ್ತಿರಂಗಿಲ್ಲ ಅಂತ ಒಂದು ಗಾಡಿ ಇಲ್ಲಿ ಬಿದ್ದೈತಿ, ಎತ್ಕೊಂಡ್ ಬರ್ತೀನಿ. ಮೀಟ್ರ್ ಓಡ್ತದೋ ಇಲ್ವೋ ಅಂತ ನೀನೇ ಚೆಕ್ ಮಾಡಿ ಹೇಳ. ಬೇಕಾದ್ರೆ ಮೀಟ್ರ್ ಬಾಡಿಗೆ 4 ಕೊಡ್ತೀನಿ. ನೋಡ್ಲೇ ತಮ್ಮ, ನಿನ್ನ ಮಾಲಕ್ ಹೆಂಗ್ ಬಿದ್ದಾನ? ಹಲೋ, ಹೆದರ್ಬೇಡ್ಲೆ ತಮ್ಮ, ಪ್ರಜ್ಞೆ ಇಲ್ಲ, ಪ್ರಾಣ ಐತಿ. ಅಕಸ್ಮಾತ್ ಉಸಿರು ನಿಂತ್ರ ಸುಡೋದಕ್ಕ ಕಟ್ಟಿಗೆ ನಾವು ಕೊಡ್ತೇವಿ. ಮಣ್ಣು ಮಾಡ್ಬೇಕು ಅಂದ್ರೆ ಜಾಗ ನೀನ ಹುಡ್ಕೋಬೇಕಪ್ಪ.
ಅರೆ ಅರೆ ಸಿದ್ಲಿಂಗು त्यजा दुर्जन संसर्गम् भज साधु समागमम् दशगुणं दण्डम्